ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. 500 ವರ್ಷಗಳ ಹೋರಾಟ, ತಪಸ್ಸು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಅಂದ್ರೆ ಜಸ್ಟ್ ಹಿಂದೂ ಧರ್ಮದಲ್ಲಿ ಹುಟ್ಟಿದವರು ಮಾತ್ರ ಅಲ್ಲ, ಎಲ್ಲಾ ಧರ್ಮದವರು ಕೂಡ ನಿರಂತರವಾಗಿ ನಿರೀಕ್ಷೆ ಮಾಡ್ತಾ ಇದ್ರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾವಾಗ ನಿರ್ಮಾಣ ಆಗುತ್ತೆ ಅಂತ. ಬರೀ ನಮ್ಮ ದೇಶ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ರಾಮ ಭಕ್ತರು ನೆಲೆಗೊಂಡವರು ಎದುರು ನೋಡ್ತಾ ಇದ್ರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತಾ ಅಂತ. 500 ವರ್ಷಗಳ ಹೋರಾಟ, ಕಾಯುವಿಕೆ, ತಪಸ್ಸಿಗೆ ಸಖತ್ ಅಂದ್ರೆ ಒಂದು ತಕ್ಕ ಉತ್ತರ ಇತ್ತಲ್ಲ, ಕೋರ್ಟ್ನಿಂದ ಬಂದಂಥ ಒಂದು ಆದೇಶ ಇತ್ತಲ್ಲ, ಹೌದು ರಾಮ ಮಂದಿರವನ್ನ ನಿರ್ಮಾಣ ಮಾಡೋದಕ್ಕೆ ಕೋರ್ಟ್ ಅಸ್ತು ಅಂದಾಗ ಅದೆಷ್ಟು ಜನ ಖುಷಿ ಪಟ್ರೋ, ಅದೆಷ್ಟು ಜನಕ್ಕೆ ಸಾರ್ಥಕ ಭಾವ ನೋಡೋದಕ್ಕೆ ಸಿಕ್ತೋ ಗೊತ್ತಿಲ್ಲ. ಆ ಕ್ಷಣಕ್ಕೆ ನಾವು ಎದುರು ನೋಡ್ತೀವಿ, ಆ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತೀವಿ ಅಂದ್ರೆ ನನ್ನನ್ನ ಸೇರಿದಂತೆ ಇವತ್ತಿನ ಯುವ ಸಮೂಹ ಮೋಸ್ಟ್ಲಿ ಯಾವುದೋ ಜನ್ಮದ ಪುಣ್ಯ ಇರಬೇಕು, ಆ ಕ್ಷಣಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ಇಷ್ಟು ದಿನಗಳ ಹೋರಾಟದ ಫಲವಾಗಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆಯಲ್ಲ, ರಾಮನನ್ನ ಕಣ್ತುಂಬಿಕೊಳ್ತಾ ಇದ್ದೀವಲ್ಲ ಅಂತ ಖುಷಿ ಪಟ್ಟಿದ್ದ ಕ್ಷಣಗಳಿತ್ತಲ್ಲ, ಅದನ್ನ ಮರೆಯೋದಕ್ಕೆ ಅಸಾಧ್ಯ. ಆದ್ರೆ ಆ ಖುಷಿ, ಆ ತಪಸ್ಸು, ಆ ಭಕ್ತಿ ಭಾವ, ಆ ಸಾರ್ಥಕತೆ ಇತ್ತಲ್ಲ, ಅದೆಲ್ಲದಕ್ಕೂ ಕೂಡ ಧಕ್ಕೆ ತರುವಂತಹ ಒಂದು ಕೆಲಸ ಹೋಗುತ್ತಾ ರಾಮ ಮಂದಿರದಲ್ಲಿ ಅನ್ನೋದನ್ನ ಮೋಸ್ಟ್ಲಿ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ರಾಮನಿಗೋಸ್ಕರ ಬರೀ ನಮ್ಮ ದೇಶ ಅಲ್ಲ, ವಿದೇಶದಿಂದ ಅದೆಷ್ಟು ಜನ ದೇಣಿಗೆ ಕೊಟ್ಟಿದ್ದಾರೋ, ಅದೆಷ್ಟು ಜನ ಹುಂಡಿಗೆ ಕಾಸು ಹಾಕಿದ್ದಾರೋ, ಅದೆಷ್ಟು ಜನ ಬೆಳ್ಳಿ ಮತ್ತು ಬೇರೆ ಬೇರೆ ರೂಪದಲ್ಲಿ ದೇಣಿಗೆ ರೂಪದಲ್ಲಿ ಅದನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅಟ್ ಪ್ರೆಸೆಂಟ್ ರಾಮ ಮಂದಿರದ ನಿರ್ಮಾಣ ಕಾರ್ಯ, ರಾಮನನ್ನ ಪ್ರತಿಷ್ಠಾಪನೆ ಮಾಡುವ ಹೊತ್ತಲ್ಲಿ ನಾನು ಕೂಡ ಆ ಕ್ಷಣಕ್ಕೆ ಸಾಕ್ಷಿ ಹಾಕಿದ್ದೀನಿ ಅನ್ನೋ ಹೆಮ್ಮೆ ನನಗಿದೆ. ಸೊ ಆ ದಿನ ಅಲ್ಲಿ ಬಂದಂತಹ ಭಕ್ತಾದಿಗಳು ಹೇಳಿದ್ರು, ನಾವು ಚಿನ್ನದ ಬೆಳ್ಳಿ ಕೊಟ್ಟಿದ್ದೀವಿ, ಚಿನ್ನ ಕೊಟ್ಟಿದ್ದೀವಿ, ಇಟ್ಟಿಗೆ ರೂಪದಲ್ಲಿ ಕೊಟ್ಟಿದ್ದೀವಿ, ಕಲ್ ರೂಪದಲ್ಲಿ ಕೊಟ್ಟಿದ್ದೀವಿ, ನಮ್ದು ಒಂದು ಕಾಣಿಕೆ ಇರ್ಲಿ ರಾಮನಲ್ಲಿ ಅನ್ನೋ ಕಾರಣಕ್ಕೆ ಅಂತ. ಬಟ್ ಅದೆಲ್ಲದರ ಬಗ್ಗೆ ಲೆಕ್ಕ ಕೇಳಿದ್ರೆ ಲೆಕ್ಕನೇ ಇಲ್ಲ. ಅಂದ್ರೆ ರಾಮನ ಹುಂಡಿಗೆ ಕದ್ದು ನಾವು ಆ ಹಣವನ್ನ ಕದ್ದು ನಾವು ಬೆಳೆದು ಬಿಡ್ತೀವಿ, ಗೆದ್ದು ಬಿಡ್ತೀವಿ ಅಂತ ಹೊರಟು ಬಿಟ್ರೆ ಇಂಥವರು ನಮ್ಮ ಮಧ್ಯೆ ಇದ್ದಾರಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಕಾರಣ ರಾಮನ ಹುಂಡಿಗೆ ಕೈ ಹಾಕಿದವರು ಅದೆಷ್ಟು ಜನನೋ, ಯಾರ್ಯಾರ ಪಾತ್ರ ಎಷ್ಟಿದೆಯೋ ಗೊತ್ತಿಲ್ಲ. ಸದ್ಯ SIT ತನಿಖೆ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಟ್ ಪ್ರೆಸೆಂಟ್ ಬೆಳವಣಿಗೆ ಅಂತ ಅಂದ್ರೆ 8 ಜನರ ವಿರುದ್ಧ FIR ದಾಖಲಾಗಿದೆಯಂತೆ. ಆ 8 ಜನರ ಪಾತ್ರ ಏನು, ಯಾರ್ಯಾರ ನಿವಾಸದಲ್ಲಿ ಏನೇನು ಪತ್ತೆಯಾಗಿದೆ, ಯಾರೆಲ್ಲ ರಾಮನ ಹುಂಡಿಗೆ ಕೈ ಹಾಕಿದ್ದಾರೆ, ಆ ಎಲ್ಲದರ ಕುರಿತು ಚರ್ಚೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಇದೇ ಈ ಹೊತ್ತಿನ ವಿಶೇಷ. ಅಯ್ಯೋ ರಾಮ ರಾಮ. ರಾಮ ಭಕ್ತರ ಎದೆಗೆ ಚೂರಿ ಇರಿದಂಥವರು ಯಾರು ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು. ರಾಮ ಮಂದಿರ ನಿರ್ಮಾಣ ಆದಾಗ ಖುಷಿ ಪಟ್ಟಂಥದ್ದು, ಸಾರ್ಥಕತೆಯ ಭಾವ, ಅದೆಷ್ಟು ಜನ ಕುಣಿದು ಕುಪ್ಪಳಿಸಿದ್ರೋ ಗೊತ್ತಿಲ್ಲ. ರಾಮನನ್ನ ಕಣ್ತುಂಬಿಕೊಂಡಾಗ ಜೀವನ ಸಾರ್ಥಕ ಅಂದವರು ಎಷ್ಟು ಜನ ಗೊತ್ತಿಲ್ವಾ. ಆ ರಾಮನ ಹುಂಡಿಗೆ ನಮ್ಮದೊಂದು ದೇಣಿಗೆ ಇರಲಿ ಅಂತ ಹಾಕಿದವರು ಆ ಸಂಖ್ಯೆಯನ್ನ ಲೆಕ್ಕ ಹಾಕಕ್ಕಾಗಲ್ಲ ಬಿಡಿ. ಸಹಜವಾಗಿ ಆರಂಭದಲ್ಲಿ 6 ರಿಂದ 7 ಕೋಟಿ ಕದ್ದಿದ್ದಾರೆ ಅನ್ನೋ ಅನುಮಾನ ಇತ್ತು. ಬಟ್ ನಿಮಗಲ್ಲ, ಬೆಳಗ್ಗೆದ್ರೆ ಬೇರೆ ಬೇರೆ ರೀತಿಯ ಆರೋಪಗಳು ನೋಡೋದಕ್ಕೆ ಸಿಗ್ತಾ ಇದೆ. ಸರಿಸುಮಾರು 200 ಕೋಟಿಗೂ ಹೆಚ್ಚು ಕಳ್ಳತನ ಆಗಿದೆ ಅನ್ನುವಂಥ ಆರೋಪ ಇದೆ. ರಾಮನ ಹುಂಡಿ ಚೋರಿ, ದೇಣಿಗೆ ನುಂಗಿದವರು ಯಾರು, ತಿಂದವರು ಎಷ್ಟು, ವಿಪಕ್ಷಗಳಿಗೆ ಸಿಕ್ಕಿದೆಯಾ ಬ್ರಹ್ಮಾಸ್ತ್ರ, ಕೇಸರಿ ಪಡೆಗೆ ಅತಿ ದೊಡ್ಡ ಹಾನಿ ಆಗಬಹುದಾ ಅಂತ. ದೇಣಿಗೆ ದೋಚಿದವರಿಗೆ ರಾಮ ರಾಜ್ಯದಂತೆ ಶಿಕ್ಷೆ ಆಗಬಿಡುತ್ತಾ? ಇಲ್ಲಿ 18 ರಿಂದ 20 ಸಾವಿರ ಸಂಬಳದಾರರೇ ಕೋಟಿ ಕುಬೇರರಾಗಿದ್ದಾರೆ. ವೆರಿ ಶಾಕಿಂಗ್ ನ್ಯೂಸ್ ಇದು. 2 ವರ್ಷದಲ್ಲೇ ಕೋಟಿ ಲೂಟಿ ಹೊಡೆದಿದ್ದಾರೆ ಖದೀಮರು. ಆ ಟ್ರಸ್ಟಿ ಸದಸ್ಯರು ಯಾರು ಗೊತ್ತಾ? ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು, ಡ್ರೈವರ್ ಆಗಿದ್ದವರು, ಇನ್ಯಾವುದೋ ಕೆಲಸ ಮಾಡ್ತಿದ್ದವರೆಲ್ಲ ಟ್ರಸ್ಟಿ ಸದಸ್ಯರು. ಇವತ್ತು ಅವ್ರ ಖಜಾನೆ ನೋಡ್ಬಿಟ್ರೆ ಲಕ್ಷ ನೋಡೋದಕ್ಕೆ ಸಿಗ್ತಾ ಇದೆ. ಮನೆ ಸಿಗ್ತಾ ಇದೆ, ಫ್ಲಾಟ್ಗಳು ಸಿಗ್ತಾ ಇದೆ, ಸಿಕ್ಕಲ್ಲಿ ಆರಾಮಾಗಿ ಜಮೀನುಗಳನ್ನ ಹಿಡಿದಿದ್ದಾರಂತೆ. ಎಲ್ಲಿಂದ ಬಂತು ಆ ದುಡ್ಡು ಅಂದ್ರೆ ರಾಮನ ಹುಂಡಿಯಿಂದ ಕದ್ಕೊಂಡು ಹೋಗಿದ್ದಾರೆ ಅಂತ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿದೆಯಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕು. ಯಾರ್ಯಾರು ಅನ್ನೋದನ್ನ ಡೀಟೇಲ್ಸ್ ಹೆಸರುಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದೀವಿ. 8 ಜನರ ವಿರುದ್ಧ FIR ದಾಖಲಾಗಿದೆ. ಇದು ಟ್ರಸ್ಟಿ ಸದಸ್ಯರೊಬ್ಬರು ಕೊಟ್ಟಿರುವ ದೂರಿನ ಅನ್ವಯ ಮೊದಲ FIR ದಾಖಲಾಗಿದೆ. ಇಷ್ಟು ದಿನಗಳಿಂದ FIR ದಾಖಲಾಗಿರ್ಲಿಲ್ಲ. ಯಾರನ್ನಾದ್ರೂ ರಕ್ಷಣೆ ಮಾಡೋ ಕೆಲಸಗಳಾಗ್ತಾ ಇದೆಯಾ ಅನ್ನುವಂತ ಆರೋಪ ಆಯ್ತು. ಯಾರನ್ನಾದ್ರೂ ರಕ್ಷಣೆ ಮಾಡದ ಕೆಲವರು ನಿಂತ್ಕೊಂಡ್ಬಿಟ್ಟಿದ್ದಾರಾ ಅನ್ನುವಂತ ಪ್ರಶ್ನೆಗಳಿತ್ತು. ಬಟ್ ಇಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ಕ್ರಮ ಆಗುತ್ತೆ ಅನ್ನುವಂತ ಭರವಸೆ ಮೊದಲ FIR ದಾಖಲಾಗಿದೆ ಅನ್ನೋ ಕಾರಣಕ್ಕೆ. ಸೊ ಈಗ ದೇಣಿಗೆ ದೋಚಿದವರಿಗೆ ನಿಜಕ್ಕೂ ಶಿಕ್ಷೆ ಆಗುತ್ತಾ ಅನ್ನೋದೇ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಉತ್ತರ ಪ್ರದೇಶದ ಚುನಾವಣೆ ಹತ್ತಿರದಲ್ಲೇ ಇದೆ. ಈ ಹೊತ್ತಲ್ಲಿ ಅತಿ ದೊಡ್ಡ ಡ್ಯಾಮೇಜ್ ಆಗುತ್ತಾ ಪಕ್ಷಕ್ಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಲಾಸ್ಟ್ ಟೈಮ್ ಲೋಕಸಭೆ ಚುನಾವಣೆಯಲ್ಲಿ ರಾಮ ಮಂದಿರ ಕಟ್ಟಿರೋದೇ ನಮಗೆ
ಅತಿ ದೊಡ್ಡ ಅಸ್ತ್ರ ಅಂತ ಬಿಜೆಪಿ ಜನರ ಬಳಿಗೆ ಹೋಗಿತ್ತು. ಹಿಂದೂಗಳು ನಮಗೆ ಓಟ್ ಹಾಕ್ತಾರೆ ಅಂತ ಹೋಗಿದ್ರು. ಬಟ್ ಈಗ ಓಟ್ಗಳೆಲ್ಲ ಡೈವರ್ಟ್ ಆಗ್ಬಿಡುತ್ತಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಆ ಆತಂಕ NDAಗೆ ಸದ್ಯಕ್ಕೆ ಕಾಡ್ತಾ ಇದೆ ಅನ್ನುವಂತ ವಿಚಾರ ಗೊತ್ತಿಲ್ಲ. ಚುನಾವಣೆಯ ಹುನ್ನಾರ ಅಂತ ಕೆಲವರು ಹೇಳಿದ್ರು. ಇಲ್ಲ, ಸಾಬೀತಾಗ್ತಾ ಇದೆಯಲ್ಲ. ನಾನು ಆಗ್ಲೇ ಹೇಳದ್ನಲ್ಲ, ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದವರು, ಡ್ರೈವರ್ ಆಗಿದ್ದವರು, ಕೂಲಿ ಕೆಲಸ ಮಾಡ್ಕೊಂಡಿದ್ದವರು, ಕೆಲವರೆಲ್ಲ ಈಗ ಟ್ರಸ್ಟಿ ಸದಸ್ಯರಾಗ್ಬಿಟ್ಟಿದ್ದಾರೆ. ಅಂಥವರು ಫ್ಲಾಟ್ಗಳನ್ನ ತಗೊಳ್ತಾರೆ, ಜಮೀನ್ ತಗೋತಾರೆ, ಎಕರೆ ಗಟ್ಟಲೆ, ಕೋಟಿ ಕೋಟಿ ಹಣ ಪತ್ತೆ ಆಗುತ್ತೆ. ನಾವು ಜೋಳ ಗೋಧಿ ತುಂಬಿಡ್ತೀವಲ್ಲ, ಆ ಚೀಲದಲ್ಲಿ ದುಡ್ಡು ಪತ್ತೆ ಆಗಿದೆ ಅಂತೆ ಕೆಲವರ ಮನೆಯಲ್ಲಿ. ಎಲ್ಲಿಂದ ಬಂತು ಆ ದುಡ್ಡೆಲ್ಲ? ರಾಮನ ಹುಂಡಿಗೆ ಭಕ್ತಾದಿಗಳು ದೇಣಿಗೆ ರೂಪದಲ್ಲಿ ಕೊಟ್ಟಂತದ್ದೆಲ್ಲ ಅವರ ಮನೆಯಲ್ಲಿ ತುಂಬಿಸಿಟ್ಕೊಂಡಿದ್ದಾರೆ ಅಂತ. ಅವರೆಲ್ಲರ ವಿರುದ್ಧ ಕ್ರಮ ಆಗಬೇಕು ಈಗ. ಐನೂರು ವರ್ಷಗಳ ಹೋರಾಟ, ತಪಸ್ಸು ಸಾರ್ಥಕ ಭಾವ, ನಮಗೆ ಸಿಕ್ಕಿರುವಂತಹ ಜಯ. ರಾಮ ಮಂದಿರದಲ್ಲಿ ರಾಮನನ್ನ ಕಣ್ತುಂಬಿಕೊಂಡ್ವಿ, ರಾಮಲಲ್ಲಾನನ್ನ ಕಣ್ತುಂಬಿಕೊಂಡ್ವಿ ಅಂತ ಅದೆಷ್ಟು ಜನ ಖುಷಿ ಪಟ್ಟಿದ್ರು. ಆ ಸಾರ್ಥಕ ಭಾವ ಇತ್ತು. ಅದೆಲ್ಲದಕ್ಕೂ ಕೂಡ ಚೂರಿ ಎರಿಯುವ ಕೆಲಸವನ್ನ ಟ್ರಸ್ಟ್ನ ಸದಸ್ಯರುಗಳೇ ಮಾಡ್ಬಿಟ್ರಲ್ಲ. ಇನ್ ಯಾರ ಮೇಲೆ ನಂಬಿಕೆ ಇಡೋದಪ್ಪ? ರಾಮನ ಹುಂಡಿಗೂ ಕೈ ಹಾಕ್ಬಿಟ್ರಲ್ಲ. ಇನ್ ಹೇಗೆ ನಂಬಿಕೆ ಇಟ್ಕೊಳ್ಳೋದು ಅನ್ನೋದು ಬಹುತೇಕರ ಪ್ರಶ್ನೆ ಆಗ್ತಾ ಇದೆ. ಇಲ್ಲಿ ರಾಜಕೀಯ ಕೆಸರೆರಚಾಟಗಳು ಒಂದು ಕಡೆ ಆದ್ರೆ, ರಾಮನ ಭಕ್ತರು ನಿಜವಾಗೂ ಲೆಕ್ಕ ಕೇಳ್ತಾ ಇದ್ದಾರೆ. ನಾವು ದೇಣಿಗೆ ಕೊಟ್ವಲ್ಲ ಸರ್, ಒಂದು ರಸೀದಿ ಕೊಡ್ಲಿಲ್ಲ. 200 ಬೆಳ್ಳಿ ಇಟಿಕೆಗಳನ್ನ ಕೊಟ್ಟವರು ದೂರ ದಾಖಲೆ ಮಾಡಿದ್ದಾರೆ. ಅದಕ್ಕೊಂದು ರಸೀದಿ ಕೊಡ್ಲಿಲ್ಲ ಸರ್, ಲೆಕ್ಕ ಕೊಡ್ಲಿಲ್ಲ. ನಿಜಕ್ಕೂ ಅದನ್ನ ಇಟ್ಬಿಟ್ಟು ರಾಮ ಮಂದಿರ ಕಟ್ಟಿದೀರಾ, ಅದ್ರ ಬಗ್ಗೆ ಏನಾದ್ರು ಲೆಕ್ಕ ಕೊಡಿ ಅಂತ ಕೇಳ್ತಿದ್ದಾರೆ. ಲೆಕ್ಕ ಕೊಡ್ತಾರಾ ಟ್ರಸ್ಟ್ನವರು ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು. ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಪ್ರಮುಖವಾಗಿ ಶಿವಸೇನೆ ವಕ್ತಾರರು ಆದಂತಹ ಭಾಸ್ಕರನ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರು ಆದಂತಹ ನಿಜಾಮ್ ಫೌಜದಾರ್ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮುಸ್ಲಿಂ ಮುಖಂಡರು ಆದಂತಹ ಸಾದಿಕ್ ಪಾಷಾ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಝೂಮ್ ನಲ್ಲಿ ಹಿರಿಯ ಪತ್ರಕರ್ತರು ಸುಭಾಷ್ ಹುಗಾರ್ ಸರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಮ್ಮದೇ ಒಂದು ಆರ್ಟಿಕಲ್ ಅನ್ನ ಓದ್ತಾ ಇದ್ದೆ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಬೇರೆ ಹಾಕಿಕೊಂಡಿದ್ರಿ. ನಿಜಕ್ಕೂ ಅದರಲ್ಲಿ ಎಷ್ಟೊಂದು ಅರ್ಥಗಳು ಅಡಗಿತ್ತು ಅಂತ ಅಂದ್ರೆ, ಆಬ್ವಿಯಸ್ಲಿ ನಾನು ಕೂಡ ಒಬ್ಬ ರಾಮ ಭಕ್ತಿಯಾಗಿ ನನಗೂ ಒಂದು ಪ್ರಶ್ನೆ ಬಂತು. ಅಲ್ಲ, ನಾವು ಎಷ್ಟು ಖುಷಿ ಪಟ್ಟಿದ್ವಿ, ನಮ್ಮಂತವ್ರಿಗೊಂದು ಅವಕಾಶ ಸಿಕ್ತಲ್ಲ. 500 ವರ್ಷಗಳಿಂದ ಪಾಪ ಅದೆಷ್ಟು ಜನ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಹಾತೊರೆದಿದ್ರು, ಹೋರಾಟಗಳನ್ನು ಮಾಡಿದ್ರು, ಅದೆಷ್ಟು ಜನ ಜೀವ ಕಳ್ಕೊಂಡ್ರು. ಬಟ್ ಆ ಕ್ಷಣ ಕಣ್ತುಂಬಿಕೊಳ್ಳೋ ಭಾಗ್ಯ ನಮಗೆ ಸಿಕ್ತು ಅಂದ್ಕೊಂಡ್ವಿ. ಬಟ್ ಆ ಹುಂಡಿಗೆ ಕೈ ಹಾಕ್ತಾರೆ ಅಂದ್ರೆ ಏನ್ ಸರ್ ಅರ್ಥ? ಹೆಂಗಿದನ್ನ ವಿಶ್ಲೇಷಣೆ ಮಾಡ್ತೀರಿ ಒಬ್ರು ಹಿರಿಯ ಪತ್ರಕರ್ತರಾಗಿ ಅಂತ?